ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಹಾಗೂ ಭರವಸೆಯ ಬೆಳಕು ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರು ಆದ ಶ್ರೀನಿವಾಸ್ ಮಾಹಿತಿ ಹಕ್ಕಿನ ಅಡಿಯಲ್ಲಿ ಕೆಲವು ಸರ್ಕಾರದ ಗೋಮಾಳ ಜಾಗವನ್ನು ಭ್ರಷ್ಟರ ಪ್ರಭಾವಿಗಳ ಪಾಲಾಗದಂತೆ ಗೋಮಾಳದ ಸಂಬಂಧಪಟ್ಟ ಕೆಲವು ಮಾಹಿತಿಗಳನ್ನು ಚನ್ನರಾಯಪಟ್ಟಣ ತಹಶೀಲ್ದಾರ್ ಅವರನ್ನ ಕೇಳಿದ್ರು. ಆ ಮಾಹಿತಿ ಕೊಡುವುದೇ ಇದ್ದರಿಂದ ಚನ್ನರಾಯಪಟ್ಟಣ ತಾಲೂಕು ತಹಶೀಲ್ದಾರ್ ಗೋವಿಂದರಾಜ್ ಬಿಎಂ ಅವರಿಗೆ ಮಾಹಿತಿ ಆಯೋಗದಿಂದ 25,000 ದಂಡ ವಿಧಿಸಲಾಗಿದೆ. ಕೆಲವು ಮಾಹಿತಿ ಹಕ್ಕು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಶ್ರೀನಿವಾಸ್ ಅವರು ನೀಡಿದ್ದಾರೆ. ವರದಿಗಾರ ಶಂಕರೇಗೌಡ, ಚನ್ನಪಟ್ಟಣ. ಬಂಧುಗಳೇ ನಮಸ್ಕಾರ. ನನ್ನ ಹೆಸರು ಅಡಗೂರು ಶ್ರೀನಿವಾಸ್ ಅಂತ. ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಚನ್ನರಾಯಪಟ್ಟಣ ತಾಲೂಕು ಘಟಕ ಹಾಗೂ ಭರವಸೆಯ ಬೆಳಕು ಚಾರಿಟಬಲ್ ಟ್ರಸ್ಟ್ ಅನ್ನು ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಸ್ಥಾಪನೆ ಮಾಡಿಕೊಂಡು ನಮ್ಮ ವೇದಿಕೆಯ ಮುಖಾಂತರ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಇರ್ತಕ್ಕಂಥ ಸರ್ಕಾರಿ ಭೂಮಿಯನ್ನು ಸರ್ಕಾರಕ್ಕೆ ಉಳಿಸುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇವೆ ಬಂಧುಗಳೇ. ಹಾಗೂ ಕೆಲ ಸರ್ಕಾರಿ ಅಧಿಕಾರಿಗಳು ನಿಯಮಬಾಹಿರವಾಗಿ ಸುಳ್ಳು ದಾಖಲಾತಿಗಳನ್ನು ಸೃಷ್ಟಿಸಿಕೊಂಡು ಉಳ್ಳವರಿಗೆ ಸರ್ಕಾರಿ ಭೂಮಿಯನ್ನು ಖಾತೆ ಮಾಡಿರುವ ಆಧಾರದ ಮೇಲೆ ದಾಖಲಾತಿಗಳನ್ನು ತೆಗೆದು ಕಂದಾಯ ಇಲಾಖೆಯ ಮಾನ್ಯ ಜಿಲ್ಲಾಧಿಕಾರಿಗಳು, ಕಂದಾಯ ಸಚಿವರು, ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳು, ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ, ಗೌರವಾನ್ವಿತ ರಾಜ್ಯಪಾಲರು ಕರ್ನಾಟಕ ರಾಜ್ಯರವರಿಗೆ ದಾಖಲೆ ಸಮೇತ ದೂರು ಸಲ್ಲಿಸಿ ತಪ್ಪಿತಸ್ಥ ಅಧಿಕಾರಿ ಸಿಬ್ಬಂದಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲು ಪ್ರಾಮಾಣಿಕವಾಗಿ ಹೋರಾಟ ಮಾಡುತ್ತಿದ್ದೇವೆ ಬಂಧುಗಳೇ. ಇತ್ತೀಚಿನ ದಿನಗಳಲ್ಲಿ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಅತಿ ಹೆಚ್ಚಾಗಿ ಕಂದಾಯ ಇಲಾಖೆಯ ಅಧಿಕಾರಿ ಸಿಬ್ಬಂದಿಗಳಿಂದಲೇ, ಅಂದರೆ ಕೆಲ ಅಧಿಕಾರಿ ಸಿಬ್ಬಂದಿಗಳಿಂದಲೇ ಕಾನೂನು ಬಾಹಿರ ಅಕ್ರಮ ಚಟುವಟಿಕೆ ನಡೀತಾ ಇರುವುದು ದಾಖಲೆ ಸಮೇತ ಕಂಡುಬಂದಿದೆ ಬಂಧುಗಳೇ. ಆ ವಿಷಯವಾಗಿ ನಾನು ದಿನಾಂಕ 10/3/2022 ಚನ್ನರಾಯಪಟ್ಟಣ ತಾಲೂಕು ಕಸ್ಬಾ ಹೋಬಳಿಗೆ ಸಂಬಂಧಿಸಿದ ಎಲ್ಲ ಗ್ರಾಮದ ಏಕ ವ್ಯಕ್ತಿ ಕೋರಿಕೆ ಮೇರೆಗೆ ತಾಲೂಕು ತಹಸೀಲ್ದಾರ್ರವರ ಮುಂಜೂರಿ ಆದೇಶದಂತೆ ಸರ್ಕಾರಿ ಗೋಮಾಳ ಜಮೀನಿನ ರೀಸರ್ವೆ ನಂಬರ್ನಿಂದ ಹೊಸ ಸರ್ವೆ ನಂಬರ್ ಕೊಟ್ಟು ಅಳತೆಯಾಗಿ ದುರಸ್ತಿ ಆದೇಶವಾಗಿ ಖಾತೆಯಾಗಿರುವ ಎಷ್ಟು ಪ್ರಕರಣಗಳನ್ನು ಪೂರ್ಣಗೊಳಿಸಿರುವ ಗ್ರಾಮದ ಹೆಸರು, ಸರ್ವೆ ನಂಬರ್, ಅರ್ಜಿದಾರರ ಹೆಸರು ಸಮೇತ ದಾಖಲೆ ಸಮೇತ ಸಂಪೂರ್ಣ ದಾಖಲಾತಿಗಳನ್ನು ದೃಢೀಕರಿಸಿ ಕೊಡಬೇಕು ಅಂದ್ಬಿಟ್ಟು RTI ಮುಖಾಂತರ ಕೇಳಿದೆ ಬಂಧುಗಳೇ. ನೋಡಿ, ಇದು ನಂದು RTI ಅರ್ಜಿ, ನಾನು ಕೇಳಿರ್ತಕ್ಕಂಥದ್ದು. ಈ RTI ಅರ್ಜಿನ ಹಿಂದೆ ಇದ್ದಂಥ ತಹಸೀಲ್ದಾರ್ JB ಮಾರುತಿ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳನ್ನ ನಾವು ಕೇಳಿದ್ವಿ ಬಂಧುಗಳೇ. ಆ ಪುಣ್ಯಾತ್ಮರು ಮಾಹಿತಿ ಹಕ್ಕು ಅಧಿನಿಯಮ 2005 ಕಾಯ್ದೆಯ ಕಾಲಂ ಪ್ರಕಾರ 30 ದಿನಗಳ ಒಳಗೆ ನನಗೆ ಮಾಹಿತಿ ಕೊಡಬೇಕಾಗಿತ್ತು ಬಂಧುಗಳೇ. ಆದರೆ ಅವರು ಮಾಹಿತಿ ಕೊಡಲಿಲ್ಲ. ತದನಂತರ ನಾನು ದಿನಾಂಕ 8/4/2022 ಪ್ರಥಮ ಮೇಲ್ಮನವಿ ಸಲ್ಲಿಸಿದೆ ಬಂಧುಗಳೇ. ನೋಡಿ, ಅರ್ಜಿ ಈ ಥರ ಇದೆ. ಪ್ರಥಮ ಮೇಲ್ಮನವಿ ಹಾಸನ ಜಿಲ್ಲೆ ಉಪವಿಭಾಗಾಧಿಕಾರಿಗಳಾದ ಹಿಂದೆ ಇದ್ದಂಥ BH ಜಗದೀಶ್ ಅವ್ರಿಗೆ ಆಗ್ತೆ ಬಂಧುಗಳೇ.
ಮೊನ್ನೆ ಜಗದೀಶ್ ಅವರು ನಿಗದಿತ ಸಮಯದಲ್ಲಿ ಯಾವುದೇ ಮಾಹಿತಿ ಕೊಡಿಸ್ಲಿಲ್ಲ ಬಂಧುಗಳೇ. ನಂತರ ನಾನೇನು ಮಾಡಿದೆ, ಮಾಹಿತಿ ಆಯೋಗಕ್ಕೆ ಹಾಕ್ತೆ ಬಂಧುಗಳೇ. ಕರ್ನಾಟಕ ರಾಜ್ಯ ಮಾಹಿತಿ ಆಯೋಗಕ್ಕೆ ದ್ವಿತೀಯ ಮೇಲ್ಮನವಿ ಸಲ್ಲಿಸ್ತೆ ಬಂಧುಗಳೇ. ಎರಡನೇ ಮೇಲ್ಮನವಿ ನೋಡಿ, ಆ ಮೇಲ್ಮನವಿ ಸಲ್ಲಿಸಿರೋದು ಈ ರೀತಿ ಇದೆ ಅರ್ಜಿ. ಮೇಲ್ಮನವಿ ಸಲ್ಲಿಸಿ ನಾನು ಪ್ರಾಮಾಣಿಕ ಹೋರಾಟ ಮಾಡ್ತಾ ಬಂದೆ. ಈ ಹೋರಾಟಕ್ಕೆ ಕರ್ನಾಟಕ ಮಾಹಿತಿ ಆಯೋಗ ಪೀಠ ಸಂಖ್ಯೆ 3 ಸನ್ಮಾನ್ಯ ಆಯುಕ್ತರು ಪ್ರಾಮಾಣಿಕವಾಗಿ ನನ್ನ ಹೋರಾಟಕ್ಕೆ ನ್ಯಾಯ ದೊರಕಿಸಿದ್ದಾರೆ ಬಂಧುಗಳೇ. ಏನು ನನಗೆ ಸಾರ್ವಜನಿಕ ಮಾಹಿತಿ ಅಧಿಕಾರಿ ನಿಗದಿತ ಸಮಯದಲ್ಲಿ ನನಗೆ ಮಾಹಿತಿ ಕೊಟ್ಟಿರಲಿಲ್ವೋ, ಆ ಉದ್ದೇಶಕ್ಕೆ ಕರ್ನಾಟಕ ಮಾಹಿತಿ ಆಯೋಗದ ಸನ್ಮಾನ್ಯ ರಾಜ್ಯ ಮಾಹಿತಿ ಆಯುಕ್ತರು ಡಾಕ್ಟರ್ ಎಚ್.ಸಿ. ಸತ್ಯನ್ ರವರು ತಪ್ಪಿತಸ್ಥ ಅಧಿಕಾರಿಗೆ 25,000 ದಂಡ ವಿಧಿಸಿದೆ ಬಂಧುಗಳೇ. ನೋಡಿ, ದಂಡ ವಿಧಿಸಿರ್ತಕ್ಕಂಥ ಕಾಪಿ ಇಲ್ಲಿ ಇದೆ. ಮಾನ್ಯ ಆಯುಕ್ತರು ಪ್ರಾಮಾಣಿಕವಾಗಿ ನ್ಯಾಯ ಒದಗಿಸಿದ್ದಾರೆ. ತಪ್ಪಿತಸ್ಥ ಏನು ತಹಸೀಲ್ದಾರ್ ಇದ್ರೋ, ಸಾರ್ವಜನಿಕ ಮಾಹಿತಿ ಅಧಿಕಾರಿ ಗೋವಿಂದರಾಜು BM ಅಂತ ಇತ್ತೀಚೆಗೆ ಅವರು ನಿಗದಿತ ಸಮಯದಲ್ಲಿ ಮಾಹಿತಿ ಕೊಡಿಸ್ಬೋದಾಗಿತ್ತು. ಮಾಹಿತಿ ಆಯೋಗ ಅವರಿಗೆ ನೋಟಿಸ್ ಕೊಟ್ಟರೂ ಕೂಡ ಮಾಹಿತಿ ಆಯೋಗಕ್ಕೂ ಕೂಡ ಅವರು ಕರ್ತವ್ಯ ಉಲ್ಲಂಘನೆ ಮಾಡಿ ಮಾಹಿತಿ ಕೊಡಿಸಿರಲಿಲ್ಲ. ಈಗ ಮಾನ್ಯ ಆಯುಕ್ತರು ಅವರಿಗೆ 25,000 ದಂಡ ವಿಧಿಸಿದ್ದಾರೆ ಬಂಧುಗಳೇ.